ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ಭೀಮನ ಅಮಾವಾಸ್ಯೆಯ ಡೈಲಿ ವ್ಲಾಗ್ ಆಗಿರುತ್ತೆ. ಈಗ ನೋಡಿ 11 ಗಂಟೆ ಆಗಿದೆ. ಈಗ ನಾನು ಮನೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಅಂದರೆ ಮಕ್ಕಳದೆಲ್ಲ ಮುಗಿದು ಅವರು ಸ್ಕೂಲ್ಗೆ ಹೋಗಿದ್ದಾರೆ. ಸ್ನಾನ ಮಾಡಿಸಿದ್ದಾಯಿತು, ಟಿಫನ್ನು ಬಾಕ್ಸ್ಗೆ ಹಾಕಿ ತಿನ್ನಿಸಿ ಅವ್ರಿಗೆ ಉಣಿಸಿ ಎಲ್ಲ ಆಯಿತು. ಮತ್ತು ನಾನು ಸಹ ಮಾರ್ಕೆಟ್ಗೂ ಸಹ ಹೋಗಿ ಬಂದಿದ್ದಾಯಿತು. ಈಗ ಇನ್ನೇನಿದ್ರು ಮನೆ ಕೆಲಸ ಮಾಡ್ಕೊಳ್ಳೋದಷ್ಟೇ. ಸೊ ಈಗ ಕಸಗಳು ಗುಡಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ ಇನ್ನೂ ಮಾರ್ಕೆಟ್ಗೆ ಹೋಗ್ತಾ ಇಟ್ಟಿರೋದೆಲ್ಲ ಹಂಗೆ ಇದೆ. ಅದನ್ನು ಸಹ ಬಿಡಿಸಿ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಡಬೇಕು. ಸೊ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲಿಂದ ಅಲ್ಲೇ ಇದೆ. ಅಟ್ಟಿ ಬಾಗಿಲಿಗಂತೂ ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಹಾಕಿದ್ದೀನಿ. ಇನ್ನು ಹೊಸ್ಲಿಗೆ ಕುಂಕುಮ ಎಲ್ಲ ಏನೂ ಇಟ್ಟಿಲ್ಲ. ಈಗ ಕಸ ಗುಡಿಸಿದ ತಕ್ಷಣ ಮನೆಯೂ ಸಹ ಒರೆಸ್ಕೊಬಿಡ್ತಾ ಇದ್ದೀನಿ. ಮಕ್ಕಳಿಲ್ವಲ್ಲ, ಸೊ ಗಲೀಜೇನಾಗಲ್ಲ. ಒರೆಸ್ಬಿಟ್ಟು ಇನ್ನು ಪಾತ್ರೆ ಇದೆ, ಅದನ್ನು ಸಹ ತೊಳೆದಾಕಬೇಕು. ಪಟ 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 ಅಂತ ಬೇಗ ಬೇಗ ಕೆಲಸ ಮಾಡ್ಕೋಬೇಕು. ಟೈಮ್ ಬೇರೆ ಆಗೋಗಿದೆ. ನಾನು ಮನೆ ಒರೆಸುವ ನೀರಿಗೆ ಗಂಜಲ, ಅರಿಶಿಣ, ಉಪ್ಪು ಮತ್ತು ಸ್ವಲ್ಪ ಪೆನೈಲ್ ಇಷ್ಟನ್ನು ಸಹ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಳ್ತೀನಿ. ಯಾವುದಾದ್ರೂ ಮನೆಯಲ್ಲಿ ಕೆಟ್ಟ ಶಕ್ತಿಗಳ ಇದ್ದಿದ್ದರೆ ಸೊ ಅದೆಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಷ್ಟನ್ನು ಹಾಕಿ ಒರೆಸ್ಕೊಳ್ತೀನಿ. ನೀವು ಏನೇನು ಹಾಕಿ ಮನೆ ಒರೆಸ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಒಂದು ಸಲ ಆದಮೇಲೆ ಇನ್ನೊಂದು ಸಲ ನೀಟಾಗಿ ನೀರೆಲ್ಲ ಟೈಟಾಗಿ ಹಿಂಡಿ ಮತ್ತೆ ಇನ್ನೂ ಒಂದು ಸಲ ಒರೆಸ್ಕೊಳ್ತಾ ಇದ್ದೀನಿ. ಈಗ ಮನೆಯೆಲ್ಲ ಒರೆಸಿದ್ದಾದಮೇಲೆ ನೆಕ್ಸ್ಟು ಪಾತ್ರೆ ಎಲ್ಲ ವಾಶ್ ಮಾಡಿದೆ. ಇಷ್ಟು ಪಾತ್ರೆಗಳು ತೊಳೆದೆ. ನಾವು ಈಚೆನೇ ಪಾತ್ರೆ ತೊಳೆಯೋದು, ನಮ್ಮ ಮನೆಯಲ್ಲಿ ಏನು ಸಿಂಕ್ ಎಲ್ಲ ಏನಿಲ್ಲ. ಸೊ ನೋಡಿ ಈಗ ರಂಗೋಲಿ ಹಾಕಿದ್ದೀನಲ್ಲ, ಒಳಗಡೆಯಿಂದ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಮನೆಯೆಲ್ಲ ಒರೆಸಿದ್ರೆ ಹೀಗಿರುತ್ತೆ. ಮತ್ತು ಮಕ್ಕಳು ಬಂದಮೇಲೆ ಎಲ್ಲಿಂದಲ್ಲೇ ಹಾಕಿ ಮತ್ತೆ ಹರಡ್ತಾರೆ. ಇನ್ನು ಈ ತರಕಾರಿ ಇದೆ, ಈಗ ಬಿಡಿಸ್ಕೊಂಡು ಕುತ್ಕೋಬೇಕು. ಈ ಟೇಬಲ್ ಮೇಲೆಲ್ಲ ಹರಡ್ಬಿಟ್ಟಿರ್ತಾರೆ ಮಕ್ಕಳು ಬಂದರೆ. ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು ಎಲ್ಲ ಎತ್ತಿ ಇಟ್ಟು ಬಿಸಾಕಿ ಗಲೀಜು ಮಾಡಿರ್ತಾರೆ. ಸೊ ಅಡುಗೆ ಮನೆ ಕ್ಲೀನಿಂಗು ಆಯಿತು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಸಹ ಮಾಡಬೇಕು. ಸೊ ನೋಡಿರಿ ಎಷ್ಟು ಕ್ಲೀನಾಗಿದೆ ಈಗ ಮನೆ ಅಂತ. ಈಗ ಟೈಮ್ ನೋಡಿ 12 ಗಂಟೆ ಆಗಿದೆ. ಈಗ ನಾನು ತರಕಾರಿ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಇನ್ನೂ ಸ್ನಾನ ಮಾಡಿಲ್ಲ. ಒಂದೊಂದೇ ನೀಟಾಗಿ ಕ್ಲೀನಾಗಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ಸಬ್ಬಸಿಗೆ ಸೊಪ್ಪು ಮತ್ತು ಪಾಲಕು, ದಂಟು, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಹೂವು, ಗೋರಿಕಾಯಿ, ಟೊಮೊಟೊ, ಕ್ಯಾರೆಟು ಮತ್ತು ನೌಕಲ್, ಬೀನ್ಸ್, ಮೂಲಂಗಿ ಇಷ್ಟನ್ನು ಇವತ್ತು ನಾನು ತರಕಾರಿನ ಇಷ್ಟು ತಗೊಂಬಂದಿರೋದು. ಇನ್ನು ನಾವೇನು ನಾನ್ ವೆಜ್ ತಿನ್ನಲ್ಲ, ನಾವು ಶ್ರಾವಣದವರು. ಸೊ ಇನ್ಮೇಲೆ 3-4 ದಿವಸಕ್ಕೆ ಒಂದೊಂದು ಸಲ ಹೋಗ್ತಾನೆ ಇರಬೇಕು ಮಾರ್ಕೆಟಿಗೆ. ಇದಿಷ್ಟು ನೋಡಿ ವೇಸ್ಟು ಇದರೆಲ್ಲ ಈಗ ಬಿಸಾಕ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಫ್ರಿಜ್ಜಾಗಿ ಎತ್ತಿಡಬೇಕು. ಸೊ ಫ್ರಿಜ್ಜು ಅಷ್ಟೇ ನೋಡಿ, ನಾನು ವಾರನೂ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಆದರೂ ಫುಲ್ಲು ಆಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ಫ್ರಿಜ್ ಗಲೀಜಾಗೋದು ನನ್ನಿಂದನೇ ಬಿಡಿ. ಯಾಕೆಂದರೆ ಮಕ್ಕಳಿಗೆ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಅದು ಇದು ಅಂತ ಅಲ್ಲಿ ಎತ್ಕೊಂಡಿದ್ದು ಇಲ್ಲಿಡ್ತೀನಿ, ಇಲ್ಲಿ ಎತ್ಕೊಂಡಿದ್ದು ಅಲ್ಲಿಡ್ತೀನಿ. ಸೊ ಈಗ ಇದನ್ನು ನೀಟಾಗಿ ಫುಲ್ಲು ಕ್ಲೀನ್ ಮಾಡಿ ನೋಡಿಸ್ತೀನಿ ನೋಡಿ. ಮೇಲೆ ಎಲ್ಲ ಬೇಳೆಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ಗಳಂಥದ್ದು ಮತ್ತು ಏನಾದರೂ ಪುಳಿಯೋಗರೆ ಪಾಕೆಟ್ಗಳು, ಜಾಮೂನ್ ಪಾಕೆಟ್ಗಳು ಅದೆಲ್ಲ ಬರುತ್ತಲ್ಲ, ಸೊ ಅದನ್ನು ಫ್ರಿಜ್ಜಾಗೆ ಇಡ್ತೀನಿ. ಇಲ್ಲಿ ಹಾಲು ಮತ್ತು ಹುಣಸೆಹಣ್ಣು, ಬೇಳೆ, ರವೆ ಅಂಥದ್ದು ಇಡ್ತೀನಿ. ಮತ್ತು ಇಲ್ಲಿ ಹೂವು ಆ ಥರದವು, ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಲಾಸ್ಟಲ್ಲಿ ತರಕಾರಿ, ಟೊಮೊಟೊ ಆ ಥರದವೆಲ್ಲ ಈ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ. ಸೊ ಫ್ರಿಜ್ಜಲ್ಲಿ ಉಸಿರಾಡೋಕ್ಕೂ ಜಾಗ ಇಲ್ದಂಗೆ ಮಾಡ್ತೀನಿ. ಮತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು 2 ಅವರು ರೆಸ್ಟ್ ಮಾಡಿಬಿಟ್ಟೆ. ಸೊ ಈಗ ಬಂದು ಟೈಮು 5 o'clock ಆಗಿದೆ. ಮಗಳು ಸಹ ಸ್ಕೂಲಿಂದ ಬಂದಳು. ನನ್ನ ಹಸ್ಬೆಂಡ್ಗೆ ಕಾಯಿ ಒಬ್ಬಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನೆನ್ನೆನೇ ಸಹ ಹೂರಣ ಎಲ್ಲ ನೀಟಾಗಿ ರೆಡಿ ಮಾಡಿ ಕಣಕ ಎಲ್ಲ ಕಲಸಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈಗ ನಾನು ಕಾಯಿ ಒಬ್ಬಟ್ಟಿಗೆ ಮಾಡಿ ಇಟ್ಬಿಡೋಣ. ಮತ್ತು ಪೂಜೆ ಎಲ್ಲ ಈವ್ನಿಂಗ್ ಅಲ್ವಾ ಪೂಜೆ ಮಾಡೋದು, ಸೊ ಲೇಟಾಗುತ್ತೆ ಇದೆಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈಗ ನಾನು ಕಾಯಿ ಒಬ್ಬಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ.
ನೆಕ್ಸ್ಟು ಮುಂದಿನ ವಿಡಿಯೋಗಳಲ್ಲಿ ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತಲೂ ವಿಡಿಯೋನ ಹಾಕ್ತೀನಿ, ನೋಡ್ಕೊಳ್ಳಿ. ಈಗ ಸ್ಯಾರಿನೂ ಸಹ ವೇರ್ ಮಾಡಿದ್ದೀನಿ. ಸೊ ಇದು 2ನೇ ಟೈಮು ಉಟ್ತಾ ಇರೋದು ಇದು ಸೀರೆ. ಸೊ ಬ್ಯಾಕಲ್ಲಿ ಈ ಥರ ಡೈಮಂಡ್ ಥರದ್ದು ಇಕ್ಸಿದ್ದೀನಿ. ಸೊ ಈಗ ಪಟ ಅಂತ ರೆಡಿ ಆಗೋಣ. ಈಗ ಟೈಮ್ ಬಂದು 5:30 ಆಗಿದೆ. ಮಗಳನ್ನೆಲ್ಲ ಟ್ಯೂಷನ್ಗೂ ಸಹ ಬಿಟ್ಟಾಗಿದೆ. ಸೊ ಈಗ ಬೇಗ ಕ್ವಿಕ್ಕಾಗಿ ರೆಡಿ ಆಗೋದಷ್ಟೇ. ಸೊ ಸಿಂಪಲಾಗಿ ರೆಡಿ ಆಗ್ತಾಯಿದ್ದೀನಿ, ನಾನೇನು ಗ್ರ್ಯಾಂಡಾಗಿ ಏನು ರೆಡಿ ಆಗ್ತಾಯಿಲ್ಲ. ಜಸ್ಟ್ ಪೂಜೆ ಮಾಡೋದಕ್ಕೋಸ್ಕರ ಅಷ್ಟೇ. ಸೊ ಕ್ರೀಮ್ ಆ್ಯಸ್ ಯೂಶುವಲ್ ಪಾಂಡ್ಸ್ ವೈಟ್ ಬ್ಯೂಟಿ, ಪೌಡರ್, ಲಿಪ್ಸ್ಟಿಕ್. ಓಕೆ, ಇಯರಿಂಗ್ಸ್ ಏನು ಚೇಂಜ್ ಮಾಡ್ತಾ ಇಲ್ಲ ನಾನು. ಸೊ ಇದೇ ಇರಲಿ. ಈಗ ಆಲ್ರೆಡಿ ಟೈಮು ಇಲ್ಲ ಇಯರಿಂಗ್ಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ. ಸೊ ಇನ್ನು ಬ್ಯಾಂಗಲ್ಸು ಕಂಪಲ್ಸರಿ ಹಾಕೇಬೇಕಲ್ಲ. ಸೊ ಬರ್ತ್ಡೇಗೆ ತಗೊಂಡಿದ್ದು ಹಂಗಿಂದಾಗೆ ಎತ್ತಿಟ್ಟಿದೆ. ಸೊ ಈಗ ಕರೆಕ್ಟ್ ಮ್ಯಾಚ್ ಆಗುತ್ತೆ. ಸೊ ಆಗಿಂದಾಗಲೇ ಇದನ್ನು ಸಹ ಹಾಕ್ಕೊಬಿಡ್ತೀನಿ. ಸೊ ನೆಕ್ಸ್ಟ್ ಸ್ಟಿಕ್ಕರು ಸ್ಯಾರಿ ಕಲರೇ ಚೂಸ್ ಮಾಡ್ಕೊಂಡು ಇಟ್ಕೋತೀನಿ. ಸೊ ಫ್ರೀ ಹೇರ್ಸ್ ಏನು ಬಿಟ್ಕೊಳ್ಳಲ್ಲ, ಒಂದು ಜಡೆ ಹಾಕ್ಕೊಬಿಡೋಣ ಸಿಂಪಲ್ಲಾಗಿ ಯಾವುದಾದ್ರೂ ಮಾಡಿ. ತಲೆನೂ ಸಹ ಹಾರಲಿಲ್ಲ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು, ಹಾಗೆ ತ್ಯಾವ ಎಲ್ಲ ಹಾಗೆ ಇದೆ. ಈಗ ಹಾರ್ಸೋಕ್ಕೂ ಸಹ ಟೈಮ್ ಇಲ್ಲ. ಸೊ ಫಟ ಅಂತ ಒಂದು ಕ್ವಿಕ್ಕಾಗಿ ಒಂದು ಜಡೆ ಹಾಕ್ಕೊಬಿಡೋಣ. ಈಗ ನೀಟಾಗಿ ತಲೆ ಸಿಕ್ಕೆಲ್ಲ ಬಿಡಿಸಿದ್ದೀನಿ. ಸೊ ಈಗ ಹೂ ಮುಡೋದು. ಸೊ ಹಿಂಗೆ ಮುಟ್ಟಿದ್ರೆ ಚೆನ್ನಾಗಿರುತ್ತಾ, ಮುಟ್ಟಿದ್ರೆ ಚೆನ್ನಾಗಿರುತ್ತಾ, ಹಿಂಗೆ ಉದ್ದನೆ ಮುಟ್ಬಿಡೋಣ. ಲಾಸ್ಟ್ ಬಿಂದಿ. ಹೆಣ್ಮಕ್ಳಿಗೆ ಎಷ್ಟೇ ಅಲಂಕಾರ ಮಾಡಿದ್ರೂ ಸಹ ಕುಂಕುಮ ಇಲ್ದಿದ್ದು ಫಿನಿಶ್ ಆಗಲ್ಲ. ಕೈನಲ್ಲಿ ಕುಂಕುಮ ಇಟ್ಟು ಇವತ್ತಿನ ಮೇಕಪ್ಪು ಮುಗಿಸೋಣ. ಸೊ ನೋಡಿ, ಕುಂಕುಮ ಇಟ್ಟಷ್ಟೇ ಎಷ್ಟು ಕಳೆಬರ ಬಂದಿದೆ ಅಂತ. ಸೊ ಇಷ್ಟೇ ಸಾಕು ಸಿಂಪಲಾಗಿ. ಸೊ ಸರ ಏನು ಸಹ ಆಗ್ತಾಯಿಲ್ಲ, ಬೇಡ ಅಂತ ಅನ್ನಿಸ್ತಿದೆ. ಸೊ ಮನೆಯಲ್ಲೇ ಅಲ್ವಾ ಇರೋದು, ಎಲ್ಲಾದರೂ ಹೊರಗಡೆ ಹೋಗಿದ್ರೆ ವೇರ್ ಮಾಡ್ಕೊಳ್ತಾಯಿದ್ದೆ. ಸೊ ಸಾಕು, ಹೂವು ಮತ್ತು ಬಳೆಗಳು ಮತ್ತು ಸಾಕಲ್ಲ. ಇವತ್ತು ಸ್ಪೆಷಲ್ ಅಂತಂದರೆ ಇಷ್ಟೇ. ಸ್ಯಾರಿ ಮುಟ್ಟಿದ್ದೀನಿ, ಹೂ ಮುಟ್ಟಿದ್ದೀನಿ ಮತ್ತು ಬಳೆಗಳು ಹಾಕಿದ್ದೀನಿ. ಇಷ್ಟೇ ಸಾಕು. ಈಗ ಫಟ ಅಂತ ಪೂಜೆ ಕೆಲಸ ಮುಗಿಸ್ಕೊಳ್ಳೋಣ ಬನ್ನಿ. ಈಚೆ ಫುಲ್ಲು ಮಳೆ ಅಂದರೆ ಮಳೆ. ಸೊ ಬೆಳಗ್ಗೆ ತಾನೇ ರಂಗೋಲಿ ಹಾಕಿದ್ದೆ ಅಷ್ಟು ಕಷ್ಟಪಟ್ಟು. ಈಗೆಲ್ಲ ಮಳೆಗೆ ಎಲ್ಲ ರಂಗೋಲಿ ಎಲ್ಲ ಹೋಗ್ಬಿಟ್ಟಿದೆ. ಈಗ ಬೇರೆ ಒಂದು ಸಪ್ರೇಟ್ ಹಾಕಬೇಕು. ಹಾಕೋಣ, ಏನು ಮಾಡೋಕ್ಕಾಗಲ್ಲ. ಫಸ್ಟು ಹೊಸ್ಲಿಗೆ ಕುಂಕುಮ ಇಟ್ಕೊಳ್ಳೋಣ. ಈಗ ನೋಡಿ, ಪುಟ್ಟದೊಂದು ರಂಗೋಲಿ ಹಾಕಿ ಮನೆ ಬಾಗಿಲಿಗೆ ಮತ್ತು ಬಾಗಿಲಿಗೂ ಸಹ ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಹೂವು ಇಟ್ಟಿದ್ದೀನಿ. ಮತ್ತು ತುಳಸಿ ಕಟ್ಟೆಗೂ ಸಹ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟಿದ್ದೀನಿ ಬಾಗಿಲಿಗೆ ಎಲ್ಲ. ಈಗ ಪೂಜೆ ಮಾಡೋದು ಅಷ್ಟೇ. ಒಳಗಡೆ ಹೋಗಿ ಪೂಜೆ ಮಾಡ್ಕೊಳ್ಳೋಣ ಬನ್ನಿ. ಸೊ ಪೂಜೆ ಎಲ್ಲ ಆಗಿದೆ. ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ಗಣಪತಿ ಯಾವ ಥರ ಪೂಜೆ ಅಲಂಕಾರ ಮಾಡಿದ್ದೀನಿ ಅಂತ. ಇನ್ನು ಮನೆ ಒಳಗಡೆ ಸೊ ಪೂಜೆ ಎಲ್ಲ ಸಿಂಪಲಾಗಿ ಫಿನಿಶ್ ಮಾಡಿದ್ದೀನಿ. ಇನ್ನು ಪಾದ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಇಷ್ಟು ಸಿಂಪಲ್ಲಾಗಿತ್ತು ಇವತ್ತಿನ ಭೀಮನ ಅಮಾವಾಸ್ಯೆಯ ಪೂಜೆ ನಮ್ಮ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ಯಾವ ಥರ ಇತ್ತು ಕಮೆಂಟ್ ಮಾಡಿ ತಿಳಿಸಿ.
ಈಗ ನೋಡಿ ಭೀಮ್ ಅಮಾವಾಸ್ಯೆಗೆ ಪೂಜೆ ತಟ್ಟೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಾಯಿ, ಅರಿಶಿನ, ಕುಂಕುಮ ಮತ್ತು ಕೆಸರು ನೀರ್ದು ಆಗಿರ್ಬೋದು, ಒಬ್ಬಟ್ಟು ಪ್ರತಿಯೊಂದು. ಇಲ್ಲಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಹಸ್ಬೆಂಡು ಸಹ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಸೊ ಈಗ ಪೂಜೆ ಮಾಡೋದು ಅಷ್ಟೇ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಾದಪೂಜೆನ ಮುಗಿಸ್ಕೊಂಡಿದ್ದೀನಿ. ನನ್ನ ಗಂಡನ ಆರೋಗ್ಯ, ಆಯುಷ್ಯ, ಅಭಿವೃದ್ಧಿ, ಶ್ರೇಯಸ್ಸು, ಯಶಸ್ಸು ಎಲ್ಲನೂ ಸಹ ಹೆಚ್ಚಿಸ್ಲಿ ಅಂತ ನನ್ನ ಕಡೆಯಿಂದ ಸ್ಪೆಷಲ್ ಪೂಜೆ ಪ್ರತಿ ವರ್ಷವೂ ಇದ್ದೇ ಇರುತ್ತೆ. ಸೊ ಹೀಗಿತ್ತು ಭೀಮನ ಅಮಾವಾಸ್ಯೆಯ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಅವರು ಸಹ ಪ್ರೀತಿಯಿಂದ ಒಂದು ಕಾಣಿಕೆ ಕೊಟ್ಟು ಅದನ್ನು ಸಹ ಈಸ್ಕೊಂಡು ಇಲ್ಲಿ ಊಟಕ್ಕೆ ಇಟ್ಟಿದ್ದೀನಿ. ಸೊ ಬಿಸಿ ಬಿಸಿ ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ಕೊಂಡು, ಜೊತೆಗೆ ಸ್ವಲ್ಪ ಟೊಮಟೊ ಬಾತನ್ನು ಸಹ ಮಾಡ್ಕೊಂಡಿದ್ದೀನಿ. ಅನ್ನ ರಸ ಮಾಡೋಕ್ಕಾಗಲಿಲ್ಲ, ಸೊ ಹಾಗಾಗಿ ವಾಕೆಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.